ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ವಿದೇಶಿ ವಿನಿಮಯ ಪರಿಕಲ್ಪನೆಯಾದಂತಹ ಸ್ಥಿರ ವಿನಿಮಯ ದರದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋಣ. ಇದ್ರ ಮೇಲೆ ನಿಮ್ಗೆ ಎಕ್ಸಾಮ್ ಒಳಗೆ 15 ಅಥವಾ 10 ಅಂಕದ ಪ್ರಶ್ನೆಯಾಗಿ ಈ ಒಂದು ಟಾಪಿಕ್ ಮೇಲೆ ಕೇಳಲಾಗ್ತದೆ. ಸ್ಥಿರ ವಿನಿಮಯ ದರ ಅಂದ್ರೇನು, ಅದರ ಪರವಾದ ಮತ್ತು ವಿರುದ್ಧವಾದಗಳನ್ನ ವಿವರಿಸಿ ಅಂತೇಳಿ ಅವುಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಪ್ರಾರಂಭದಲ್ಲಿ ಪೀಠಿಕೆಯನ್ನ ಗಮನಿಸೋಣ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಂದು ದೇಶದ ಕರೆನ್ಸಿಯ ಮೌಲ್ಯವನ್ನ ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ಹೋಲಿಸಿ ನಿರ್ಧಾರವನ್ನ ಮಾಡಲಾಗ್ತದೆ. ಅದು ಸರ್ವೇ ಸಾಮಾನ್ಯವಾಗಿ ಈ ತರನಾಗಿ ಎಲ್ಲಾ ದೇಶಗಳು ಮಾಡ್ತಾವು. ಕೆಲ ದೇಶಗಳು ತಮ್ಮ ಕರೆನ್ಸಿಯ ಮೌಲ್ಯವನ್ನ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಗೆ ಬಿಡದೆ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕು ನೇರವಾಗಿ ನಿಗದಿಪಡಿಸುವಂತ ಕೆಲಸವನ್ನ ಮಾಡ್ತಾವೆ. ಕೆಲವೊಂದು ದೇಶಗಳು ಸ್ವಯಂ ಪ್ರೇರಿತವಾಗಿ ಡಿಮಾಂಡ್ ಮತ್ತು ಸಪ್ಲೈ ಮೂಲಕ ನಿರ್ಧಾರ ಆಗ್ತವು. ಇನ್ನು ಕೆಲವೊಂದು ದೇಶಗಳು ನೇರವಾಗಿ ಸರ್ಕಾರ ಅಥವಾ ಆ ದೇಶದ ಕೇಂದ್ರ ಬ್ಯಾಂಕು ಮಧ್ಯಪ್ರವೇಶ ಮಾಡಿ ವಿನಿಮಯ ದರವನ್ನ ನಿಗದಿ ಮಾಡುವಂತ ಕೆಲಸವನ್ನ ಮಾಡುತ್ತದೆ. ಈ ರೀತಿಯ ವಿನಿಮಯ ದರ ವ್ಯವಸ್ಥೆಯನ್ನ ನಾವೇನ್ ಕರಿತೀವಿ, ಸ್ಥಿರ ವಿನಿಮಯ ವ್ಯವಸ್ಥೆ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಹಂಚಿಕೊಳ್ಳೋಣ. ಸ್ಥಿರ ವಿನಿಮಯ ದರ ಅಂತಂದ್ರ ಒಂದು ದೇಶದ ಕರೆನ್ಸಿಯ ಮೌಲ್ಯವನ್ನು ಮತ್ತೊಂದು ದೇಶದ ಕರೆನ್ಸಿ ಅಥವಾ ಚಿನ್ನ ಅಥವಾ ಅಮೆರಿಕನ್ ಡಾಲರ್ ಮುಂತಾದ ಪ್ರಮುಖ ಕರೆನ್ಸಿಯೊಂದಿಗೆ ನಿರ್ದಿಷ್ಟ ಮಟ್ಟದಲ್ಲಿ ಸ್ಥಿರವಾಗಿ ನಿಗದಿಪಡಿಸುವಂತ ಒಂದು ವ್ಯವಸ್ಥೆಗೆ ನಾವು ಸ್ಥಿರ ವಿನಿಮಯ ದರ ಅಂತೇಳಿ ಕರಿತೇವೆ. ಓಕೆನಾ? ಇಲ್ಲಿ ಈ ವ್ಯವಸ್ಥೆಯಲ್ಲಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯಿಂದ ವಿನಿಮಯ ದರ ಬದಲಾಗಿದ್ದರೂ ಕೂಡ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕು ಹಸ್ತಕ್ಷೇಪ ಮಾಡಿ ಅದನ್ನ ನಿಗದಿತ ಮಟ್ಟದಲ್ಲಿ ಕಾಯ್ದುಕೊಳ್ಳುತ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ದರವು ಬೇಡಿಕೆ ಮತ್ತು ಪೂರೈಕೆ ಮೂಲಕ ನಿರ್ಧಾರ ಆಗುವುದಿಲ್ಲ, ಅದು ಸ್ಥಿರವಾಗಿ ಕಂಡು ಬರ್ತದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅದು ನಿರ್ಧಾರ ಮಾಡುವಂತ ಕೆಲಸವನ್ನ ಆ ದೇಶದ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕು ಹಸ್ತಕ್ಷೇಪವನ್ನ ಮಾಡುವುದರ ಮೂಲಕ ಒಂದೇ ವಿನಿಮಯ ದರವನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತದೆ. ಆ ಒಂದೇ ವಿನಿಮಯ ದರ ಇತ್ತಂದ್ರೆ ಅದಕ್ಕೆ ನಾವೇನ್ ಕರಿತೀವಿ, ಸ್ಥಿರ ವಿನಿಮಯ ದರ ಅಂತೇಳಿ ಕರಿತೀವಿ. ಇದು ಪೀಠಿಕೆ ಮತ್ತು ಅರ್ಥದಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು. ಈ ಪೀಠಿಕೆ ಮತ್ತು ಅರ್ಥ ಆದ್ಮೇಲೆ ಈ ಸ್ಥಿರ ವಿನಿಮಯ ದರವನ್ನ ನಾವು ಅಳವಡಿಕೆ ಮಾಡ್ಕೊಂಡ್ರೆ ಆಗುವಂತ ಅನುಕೂಲತೆಗಳೇನು, ಅವಕ್ಕೆ ನಾವು ಪರವಾದ ಅಂತ ಕರಿತೇವೆ. ಅವುಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಒಂದು, ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಗತಿ ಉಂಟಾಗ್ತದ. ಅಂದ್ರ ವಿನಿಮಯ ದರದಲ್ಲಿ ಪದೇ ಪದೇ ಬದಲಾವಣೆ ಆಗ್ಲಿಕ್ಕಂತಂದ್ರ ವಿನಿಮಯ ದರವು ಒಂದೇ ರೀತಿಯಾಗಿ ಸ್ಥಿರವಾಗಿತ್ತಂತಂದ್ರ ನಾವು ಸುಲಭವಾಗಿ ಏನ್ ಮಾಡ್ಬೋದು, ದೇಶಗಳ ಮಧ್ಯೆ ರಫ್ತು ಮತ್ತು ಆಮದುಗಳನ್ನ ಸುಲಭವಾಗಿ ಮಾಡಿಕೊಳ್ಳುವುದರ ಮೂಲಕ ವ್ಯಾಪಾರದ ಪ್ರಗತಿ ಉಂಟಾಗ್ತದ ಎಂಬುದು ಒಂದನೆಯ ಅನುಕೂಲತೆ. ಸೆಕೆಂಡ್ ಒನ್, ಹಣದ ಬಾಹ್ಯ ಮೌಲ್ಯದ ರಕ್ಷಣೆಯನ್ನ ನಾವು ಕಾಪಾಡಬಹುದು. ಯಾಕಂತಂದ್ರ ಕೆಲವೊಂದು ದೇಶಗಳು ಏನ್ ಮಾಡ್ತಾವು, ಸಂದಾಯ ಬಾಕಿಯಲ್ಲಿ ಕೊರತೆಯನ್ನ ಅನುಭವಿಸ್ತಾವ. ಅಂತ ದೇಶಗಳು ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತ ದೇಶಗಳು ಏನಿರ್ತಾವಲ್ಲ, ಅವು ತಮ್ಮ ಒಂದು ಹಣದ ಬಾಹ್ಯ ಮೌಲ್ಯವನ್ನ ಯಾವಾಗಲೂ ಕಡಿಮೆ ಆಗುವಂತ ಸಂಭವ ಇರ್ತಾವ. ಅಂತ ಒಂದು ಸಮಯದೊಳಗ ಆ ಒಂದು ಸಮಸ್ಯೆಯನ್ನ ತಪ್ಪಿಸುವ ಸಲುವಾಗಿ ವಿಶೇಷವಾಗಿ ನಾವೇನ್ ಮಾಡ್ತೀವಿ, ಈ ಸ್ಥಿರ ವಿನಿಮಯ ದರವನ್ನ ಬಳಸಿಕೊಳ್ಳುವುದರ ಮೂಲಕ ನಮ್ಮ ಒಂದು ಹಣದ ಬಾಹ್ಯ ಮೌಲ್ಯವನ್ನ ಕಾಪಾಡುವಂತ ಕೆಲಸವನ್ನ ಮಾಡಲಾಗ್ತದ. ಇದು ಆಗುವಂತ ಎರಡನೆಯ ಅನುಕೂಲತೆ. ಇನ್ನು ಥರ್ಡ್ ಒನ್ ಯಾವುದು, ಅಂತಾರಾಷ್ಟ್ರೀಯ ಬಂಡವಾಳ ಹೂಡಿಕೆಯನ್ನ ಉತ್ತೇಜನ ಕೊಡ್ತದ. ಇದು ಆಗುವಂತ ಮೂರನೆಯ ಒಂದು ವಿನಿಮಯ ಪರವಾದ. ಇಲ್ಲಿ ವಿನಿಮಯ ದರವು ಯಾವುದೇ ಒಂದು ಬದಲಾವಣೆಗೆ ಒಳಪಡದೆ ಸ್ಥಿರವಾಗಿತ್ತಂತಂದ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನ್ ಮಾಡಬಹುದು, ಬಂಡವಾಳವನ್ನ ಹೂಡಿಕೆ ಮಾಡಲು ಅಥವಾ ಬಂಡವಾಳವನ್ನ ಆಕರ್ಷಣೆ ಮಾಡಲು ಈ ಸ್ಥಿರ ವಿನಿಮಯ ದರ ನಮ್ಗೆ ಏನ್ ಮಾಡ್ತದ, ಅನುಕೂಲತೆಯನ್ನ ಮಾಡಿ ಕೊಡ್ತದ. ಯಾಕಂತಂದ್ರ ವಿನಿಮಯ ದರವು ನಿರಂತರವಾಗಿ ಹೆಚ್ಚಳವಾಗುವ ಕಡಿಮೆ ಆಗುವ ಸನ್ನಿವೇಶ ಇತ್ತಂತಂದ್ರ ಬಂಡವಾಳ ಹೂಡಿಕೆ ಪ್ರಮಾಣ ಕಡಿಮೆ ಆಗುವಂತ ಸನ್ನಿವೇಶ ಇರ್ತದ. ಇಲ್ಲಿ ಸ್ಥಿರ ವಿನಿಮಯ ದರ ಇತ್ತಂತಂದ್ರ ನಾವೇನ್ ಮಾಡ್ಬೋದು, ಯಾವುದೇ ಭಯವಿಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಲು ಈ ಸ್ಥಿರ ವಿನಿಮಯ ದರ ನಮಗೆ ಸಹಾಯವನ್ನ ಮಾಡಿ ಕೊಡುತ್ತದೆ. 4, ಆರ್ಥಿಕ ವ್ಯವಸ್ಥೆಯ ಸಮರ್ಪಕ ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ಳಬಹುದು. ಯಾಕಂತಂದ್ರ ಈ ಸ್ಥಿರ ವಿನಿಮಯ ದರ ಇದ್ದಾಗ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಮತ್ತು ಸುಗಮವಾಗಿ ಕಾರ್ಯಾಚರಣೆ ಮಾಡ್ಬೇಕಂತಂದ್ರ ಆ ದೇಶಕ್ಕೆ ಸ್ಥಿರ ವಿನಿಮಯ ದರ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಯಾಕಂತಂದ್ರ ಇಂತಹ ಒಂದು ವಿನಿಮಯ ದರ ಇದ್ದಾಗ ಅಂತಾರಾಷ್ಟ್ರೀಯ ವ್ಯಾಪಾರದ ಕ್ಷೇತ್ರ ತುಂಬಾ ತೊಂದರೆಗಳನ್ನ ಅನುಭವಿಸಬೇಕಾಗ್ತದೆ.
ಅಷ್ಟೇ ಅಲ್ಲದೆ ಅನಿರ್ದಿಷ್ಟಗಳಿಂದಾಗಿ ಆರ್ಥಿಕ ವ್ಯವಸ್ಥೆಯು ಸುಗಮವಾಗಿ ನಡೆಯುವುದು ಬಹಳ ಕಷ್ಟ ಆಗ್ತದ. ಹೀಗಾಗಿ ನಾವೇನ್ ಮಾಡ್ಬೇಕು, ಈ ಆರ್ಥಿಕ ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಾವು ಕಾರ್ಯಾಚರಣೆ ಮಾಡ್ಬೇಕಂತಂದ್ರ ಆ ದೇಶದಲ್ಲಿ ಸ್ಥಿರ ವಿನಿಮಯ ದರ ಇದ್ದಾಗ ನಾವು ಸಮರ್ಪಕವಾಗಿ ಕಾರ್ಯಾಚರಣೆಯನ್ನು ಮಾಡಲು ಸಹಾಯ ಆಗ್ತದ. ಆಗುವಂತ ಐದನೆಯ ಪರವಾದ ಅಂತಾರಾಷ್ಟ್ರೀಯ ಹಣ ಮತ್ತು ಬಂಡವಾಳ ಮಾರುಕಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳಗಳು ವಹಿವಾಟುಗಳು ಆಗ್ಬಹುದು, ಮಾರುಕಟ್ಟೆ ಪ್ರಮಾಣ ವಿಸ್ತಾರ ಆಗ್ಬಹುದು. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಕೊಂಡುಕೊಳ್ಳುವಂತಹ ಚಟುವಟಿಕೆ ಬಹಳ ಸುಗಮವಾಗಿ ನಡೆಯುತ್ತದೆ. ಇದು ಆಗುವಂತ ಮತ್ತೊಂದು ಅನುಕೂಲ. ನೆಕ್ಸ್ಟ್ ಒನ್, ಸಟ್ಟ ವ್ಯಾಪಾರದ ಸಂಪೂರ್ಣವಾಗಿ ನಿಯಂತ್ರಣವನ್ನ ಮಾಡಬಹುದು. ಯಾಕಂತಂದ್ರ ಸ್ಥಿರ ವಿನಿಮಯ ದರ ಇದ್ದಾಗ ಯಾವುದೇ ಅಪಾಯಕಾರವಾದಂತಹ ಸಟ್ಟ ವ್ಯಾಪಾರದ ವ್ಯವಹಾರವನ್ನ ನಿಯಂತ್ರಣವನ್ನ ಮಾಡ್ತದ. ಹೀಗಾಗಿ ಈ ಸ್ಥಿರ ವಿನಿಮಯ ದರ ಇದ್ದಲ್ಲಿ ಬಂಡವಾಳ ಚಲನೆ ಅಂತ ಅಪಾಯಕಾರಿ ಸನ್ನಿವೇಶಗಳನ್ನ ಹುಟ್ಟು ಹಾಕಲು ನಾವಿಲ್ಲಿ ತೆಗೆದು ಹಾಕಬಹುದು. ಇದು ಆಗುವಂತ ಆರನೆಯ ಒಂದು ಪರವಾದ ಆಗಿದೆ. ಸೆವೆಂತ್ ಒನ್, ಪ್ರಾದೇಶಿಕ ಗುಂಪುಗಳು ಸುಗಮವಾಗಿ ಕಾರ್ಯಾಚರಣೆಯನ್ನ ಮಾಡಬಹುದು. ಓಕೆನಾ. ಸ್ಥಿರ ವಿನಿಮಯ ದರ ಇತ್ತಂತಂದ್ರ ಈ ಪ್ರಾದೇಶಿಕ ಗುಂಪುಗಳು ಏನ್ ಬರ್ತಾವಲ್ಲ, ಆ ಪ್ರಾದೇಶಿಕ ಗುಂಪುಗಳ ಏನಿದಾವಲ್ಲ ಆ ಎಲ್ಲಾ ವ್ಯವಹಾರವನ್ನ ಸುಗಮವಾಗಿ ರಚನೆ ಮಾಡಿಕೊಂಡು ನೇರವಾಗಿ ನಾವೇನ್ ಮಾಡ್ಬೋದು, ಹಣಕಾಸಿನ ವಹಿವಾಟವನ್ನು ಅಥವಾ ಸರಕು ಮತ್ತು ಸೇವೆಗಳ ವಿನಿಮಯವನ್ನ ಸುಲಭವಾಗಿ ಮಾಡಬಹುದು. ಅದಕ್ಕೆ ಉದಾಹರಣೆ ಅಂತಂದ್ರ ನಾವು ಡಾಲರ್ ವಲಯವನ್ನ ರಚನೆ ಮಾಡ್ಕೊಂಡಿವಿ, ಸ್ಟರ್ಲಿಂಗ್ ವಲಯವನ್ನ ರಚನೆಯನ್ನ ಮಾಡ್ಕೊಂಡಿವಿ. ಹೀಗೆ ಪ್ರಾದೇಶಿಕ ಗುಂಪುಗಳನ್ನ ರಚನೆ ಮಾಡಿಕೊಂಡು ಸ್ಥಿರ ವಿನಿಮಯ ದರ ಇತ್ತಂದ್ರ ಅವೇನ್ ಮಾಡ್ತಾವು, ಸುಗಮವಾಗಿ ಕಾರ್ಯಾಚರಣೆ ಮಾಡಲು ಈ ಒಂದು ವಿನಿಮಯ ದರ ನಮಗೆ ಸಹಾಯವನ್ನ ಮಾಡಿ ಕೊಡುತ್ತದೆ. 8, ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿರತೆಯನ್ನ ಕಾಪಾಡ್ಬೇಕಂತ ಅಂದ್ರ ಜಾಗತಿಕ ಮಟ್ಟದೊಳಗ ಆರ್ಥಿಕವಾಗಿ ನಾವು ಸ್ಥಿರತೆ ಕಾಪಾಡ್ಬೇಕಂತಂದ್ರ ವಿದೇಶಿ ವಿನಿಮಯ ದರ ನಿರಂತರವಾಗಿ ಬದಲಾವಣೆಗೆ ಒಳಪಡಬಾರ್ದು. ಅದು ನಿರಂತರವಾಗಿ ಬದಲಾವಣೆಗೆ ಒಳಪಡದೆ ಒಂದೇ ರೀತಿಯ ವಿನಿಮಯ ದರ ಇತ್ತಂದ್ರ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನ್ ಮಾಡ್ಬೋದು, ಈ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಈ ಸ್ಥಿರ ವಿನಿಮಯ ದರ ನಮಗೆ ಅವಕಾಶವನ್ನ ಮಾಡಿ ಕೊಡ್ತದ. ಇದರಿಂದಾಗಿ ನಿರುದ್ಯೋಗ ಸಮಸ್ಯೆ ನೋಡಿ, ಹಿಂಗೇನ ಮಾಲಿಕ ಅಂತಂದ್ರ ಆರ್ಥಿಕ ವ್ಯವಸ್ಥೆಯೊಳಗೆ ಏನಾಗ್ತದ, ನಿರುದ್ಯೋಗ ಸಂಭವಿಸುವಂತ ಒಂದು ಸನ್ನಿವೇಶ ಇರ್ತದ. ಏನ ಇದನ್ನು ಕೂಡ ಗಮನಿಸಬೇಕು. ಇಷ್ಟು ಏನು ವಿದ್ಯಾರ್ಥಿಗಳೇ ಈ ಸ್ಥಿರ ವಿನಿಮಯ ದರದ ಪರವಾದಗಳಾದವು. ಈಗ ಈ ಸ್ಥಿರ ವಿನಿಮಯ ದರವನ್ನ ಅಳವಡಿಸಿಕೊಂಡ್ರೆ ಆಗುವಂತ ವಿರುದ್ಧವಾದಗಳು ಏನು ಅಥವಾ ಅನಾನುಕೂಲಗಳು ಏನು ಎಂಬುದನ್ನ ಚರ್ಚೆಯನ್ನ ಮಾಡೋಣ. ಒಂದನೇದು, ಹಣಕಾಸಿನ ಮತ್ತು ಆರ್ಥಿಕ ನೀತಿಗೆ ಧಕ್ಕೆಯನ್ನ ಉಂಟು ಮಾಡುತ್ತದೆ. ಈ ಸ್ಥಿರ ವಿನಿಮಯ ದರ ಏನ್ ಮಾಡ್ತದ, ಹಣಕಾಸಿನ ಮತ್ತು ಆರ್ಥಿಕ ನೀತಿಗೆ ಧಕ್ಕೆಯನ್ನ ಉಂಟು ಮಾಡ್ತದ. ಹೇಗೆ ಅಂತಂದ್ರ ಈ ಸ್ಥಿರ ವಿನಿಮಯ ದರ ವ್ಯವಸ್ಥೆ ಇದೆಯಲ್ಲ, ಇಲ್ಲಿ ಪಾವತಿ ಸಿಲ್ಕಿನ ಸಮತೋಲನವನ್ನ ಕಾಪಾಡಲು ಆಂತರಿಕ ವರಮಾನ ಮತ್ತು ಬೆಲೆ ಪರಿಸ್ಥಿತಿಗಳಲ್ಲಿ ಏರಿಳಿತಗಳು ಮಾಡಬೇಕಾಗುತ್ತದೆ. ಸಮತೋಲನ ಆಗ್ಬೇಕಂದ್ರ ಅಲ್ಲಿ ಏರಿಕೆಯೂ ಆಗಬೇಕು. ಆದ್ರೆ ಈ ಪದ್ಧತಿಯಲ್ಲಿ ಹಣಕಾಸಿನ ನೀತಿಯಲ್ಲಿ ತೀವ್ರ ಬದಲಾವಣೆಗಳು ಜಾರಿಗೆ ತಂದು ಹಣದ ಪೂರೈಕೆಯಲ್ಲಿ ಏರಿಳಿತಗಳನ್ನ ಮಾಡಬೇಕಾಗುತ್ತದೆ. ಇದರಿಂದಾಗಿ ದೇಶದ ಸ್ವಾತಂತ್ರ್ಯ, ಹಣಕಾಸು ಮತ್ತು ಆರ್ಥಿಕ ನೀತಿಗೆ ಧಕ್ಕೆಯನ್ನು ಉಂಟು ಮಾಡಬಹುದು. ನೋಡಿ, ನಾವು ಒಂದೇ ವಿನಿಮಯ ದರವನ್ನು ನಾವು ಕಾಪಾಡ್ಕೊಂಡ್ರೆ ಪಾವತಿ ಸಿಕ್ಕಿನ ಏನ್ ಸಮತೋಲನ ಐತಲ್ಲ ಆ ಸಮತೋಲನವನ್ನ ಕಾಪಾಡಲು ಸಾಧ್ಯ ಆಗುವುದಿಲ್ಲ. ನಿರಂತರವಾಗಿ ಒಂದೇ ವಿನಿಮಯ ದರ ಐತಂದ್ರ ಅದು ದೇಶದ ಆರ್ಥಿಕ ಮತ್ತು ಹಣಕಾಸಿನ ವ್ಯವಸ್ಥೆಗೆ ಧಕ್ಕೆಯನ್ನು ನೀಡುವಂತ ಒಂದು ಸಂಭವ ಬಹಳ ಹೆಚ್ಚಳವಾಗಿ ಇರ್ತದ. ಹಿಂಗಾಗಿ ಇದನ್ನ ಟೀಕೆಗೆ ಒಳಪಡಿಸಬಹುದು. ಎರಡನೇದು, ಸ್ಥಿರ ವಿನಿಮಯ ದರ ಅಸಾಧ್ಯವಾಗಿ ಕಂಡು ಬರ್ತದೆ. ಯಾಕಂತಂದ್ರ ಈಗ ಎರಡು ದೇಶಗಳ ಹಣಗಳ ನಡುವೆ ನೈಜವಾದ ವೆಚ್ಚ ಮತ್ತು ಬೆಲೆ ಸಂಬಂಧ ನಾವು ಪ್ರತಿಬಿಂಬಿಸುವುದಿಲ್ಲ ಎಲ್ಲಿ ಸ್ಥಿರ ವಿನಿಮಯ ದರದಲ್ಲಿ. ಏಕಂದ್ರ ಎರಡು ದೇಶಗಳು ವಿಭಿನ್ನ ಆರ್ಥಿಕ ನೀತಿಗಳನ್ನ ಅನುಸರಿಸುತ್ತಿವೆ ಅಲ್ಲದೆ ಸ್ಥಿತಿಗತಿಗಳು ಕೂಡ ಬೇರೆ ಬೇರೆಯಾಗಿ ಕಂಡು ಬರ್ತಾವು. ಈ ಒಂದು ಸನ್ನಿವೇಶದಲ್ಲಿ ಅವುಗಳ ಬೆಲೆ ಮತ್ತು ವೆಚ್ಚ ಸಂಬಂಧಗಳ ಮೇಲೆ ವ್ಯತ್ಯಾಸಗಳು ಇರಬೇಕಾಗುತ್ತದೆ. ಈ ವ್ಯತ್ಯಾಸವನ್ನ ಬಿಂಬಿಸಲು ವಿನಿಮಯ ದರ ಬದಲಾವಣೆ ಆಗಬೇಕು. ಎರಡು ದೇಶಗಳು ಹೋಲಿಕೆ ಮಾಡ್ಕೊಂಡಾಗ ಎರಡು ದೇಶಗಳಲ್ಲಿ ಉತ್ಪಾದನೆ ವೆಚ್ಚ ಮತ್ತು ಬೆಲೆ ಏನಾಗ್ತದೆ, ವಿಭಿನ್ನವಾಗಿ ಕಂಡು ಬರ್ತಾವ. ಹೀಗೆ ವಿಭಿನ್ನವಾಗಿ ಕಂಡು ಬಂದಾಗ ಸ್ಥಿರ ವಿನಿಮಯ ದರ ಇದ್ದರೆ ಎರಡು ದೇಶಕ್ಕೆ ನಷ್ಟವಾಗುವಂತ ಸಂಭವ ಇರ್ತದೆ. ಹೀಗಾಗಿ ಈ ಸ್ಥಿರ ವಿನಿಮಯ ದರವನ್ನ ನಾವು ಅಳವಡಿಕೆ ಮಾಡಿಕೊಳ್ಳುವುದು ಬಹಳ ಅಸಾಧ್ಯ ಅಂತೇಳಿ ಟೀಕೆಗೆ ಒಳಪಡಿಸಬಹುದು. ಇನ್ನು ಸ್ಥಿರ ವಿನಿಮಯ ದರದ ಮತ್ತೊಂದು ವಿರುದ್ಧವಾದ ಅಥವಾ ಅನಾನುಕೂಲ ಅಂತಂದ್ರ ಅಧಿಕ ವಿದೇಶಿ ವಿನಿಮಯ ಸಂಪನ್ಮೂಲಗಳು ಅಗತ್ಯತೆ ಉಂಟಾಗ್ತದ. ಯಾಕಂತಂದ್ರ
ಸ್ಥಿರ ವಿನಿಮಯ ದರದ ಕಾರ್ಯಾಚರಣೆಗೆ ಅತ್ಯಧಿಕ ಪ್ರಮಾಣದ ವಿದೇಶಿ ವಿನಿಮಯ ಸಂಪನ್ಮೂಲಗಳು ಲಭ್ಯವಿರಬೇಕಾಗುತ್ತದೆ. ಆದರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸಂಪನ್ಮೂಲಗಳು ಹೊಂದುವುದು ಕಷ್ಟ ಸಾಧ್ಯವಾಗಿರಬಹುದು. ಉದಾಹರಣೆಗೆ ನಮ್ಮಂತ ಭಾರತ ದೇಶ ಆಗ್ಬೋದು, ಅಥವಾ ಬಡ ದೇಶ ಆಗ್ಬೋದು, ಅಥವಾ ಮುಂದುವರಿಯುತ್ತಿರುವಂತ ರಾಷ್ಟ್ರಗಳಾಗ್ಬೋದು. ಅಂತ ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಸಂಪನ್ಮೂಲವನ್ನ ಹೊಂದಲು ಸಾಧ್ಯ ಆಗುವುದಿಲ್ಲ. ಇದು 4ನೆಯ ವಿರುದ್ಧ ವಾದ. 8. ವಿನಿಮಯ ನಿಯಂತ್ರಣ ವ್ಯವಸ್ಥೆಯ ಅನಿವಾರ್ಯತೆ ಕಂಡು ಬರ್ತದೆ. ಯಾಕಂತಂದ್ರ ಈ ಸ್ಥಿರ ವಿನಿಮಯ ದರ ವ್ಯವಸ್ಥೆಯ ಸುಗಮ ಕಾರ್ಯಾಚರಣೆಗೆ ಒಂದು ಪರಿಪಕ್ವ ನಿಯಂತ್ರಣ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇರಬೇಕಾಗುತ್ತದೆ. ಅಂದಾಗ ಮಾತ್ರ ನಾವು ಸ್ಥಿರ ವಿನಿಮಯ ದರವನ್ನು ಕಾಪಾಡ್ಕೋಬಹುದು. ಆದ್ರೆ ಅಧಿಕಾರಿಗಳ ನಿಯಂತ್ರಣದ ಈ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುವುದರ ಬಗ್ಗೆ ಅನುಮಾನಗಳು ಇರಬಹುದು ಅಥವಾ ಇಲ್ಲದಿರಬಹುದು. ಓಕೆನಾ? ಹೀಗಾಗಿ ಈ ವಿನಿಮಯ ನಿಯಂತ್ರಣ ವ್ಯವಸ್ಥೆ ಅನಿವಾರ್ಯತೆವಾಗಿ ಈ ಒಂದು ಕಲ್ಪನೆಯನ್ನ ನಾವೇನ್ ಮಾಡ್ಬೋದು, ವಿರುದ್ಧವಾದವಾಗಿ ಅಧ್ಯಯನವನ್ನ ಮಾಡಬಹುದು. ಇನ್ನು ಆಗುವಂತ 5ನೆಯ ವಿರುದ್ಧವಾದ ಸಾಂಸ್ಥಿಕ ವ್ಯವಸ್ಥೆ ಅಂತೇಳಿ ನಾವು ವಿರುದ್ಧವಾದವನ್ನ ಓದ್ತೀವಿ. ಯಾಕಂದ್ರ ಸ್ಥಿರ ವಿನಿಮಯ ದರದ ಪರಿಣಾಮಕಾರಿ ಕಾರ್ಯಾಚರಣೆಗೆ ವ್ಯವಸ್ಥಿತ ಸಾಂಸ್ಥಿಕ ವ್ಯವಸ್ಥೆಯು ಅಸ್ತಿತ್ವ ಅನಿವಾರ್ಯವಾಗುತ್ತದೆ. ಹೀಗಾಗಿ ಈ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕ್ರಿಯಾತ್ಮಕವಾಗಿರಬೇಕಾಗುತ್ತದೆ. ಅಂದಾಗ ಮಾತ್ರ ಅದು ಯಶಸ್ವಿಯಾಗಿ ಕಂಡು ಬರ್ತದೆ. ಇಲ್ಲಿಕಂದ್ರೆ ವಿಫಲತೆನ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. 7. ಅಲ್ಪಕಾಲೀನ ಸನ್ನಿವೇಶಕ್ಕೆ ಮಾತ್ರ ಸರಿ ಹೊಂದುತ್ತದೆ. ಈ ಸ್ಥಿರ ವಿನಿಮಯ ದರ ಇದೆಯಲ್ಲ, ಕಂಟಿನ್ಯೂಸ್ ಆಗಿ ಒಂದೇ ವಿನಿಮಯ ದರ ಹೊಂದಲು ಸಾಧ್ಯ ಆಗುದಿಲ್ಲ. ಇದು ಕೇವಲ ಅಲ್ಪ ಅವಧಿಗೆ ಮಾತ್ರ ಸರಿ ಹೊಂದುವಂತ ವಿನಿಮಯ ದರವಾಗಿ ಇದನ್ನ ನಾವು ಟೀಕೆಗೆ ಒಳಪಡಿಸಬಹುದು. 7. ಪಾವತಿ ಸಲ್ಲಿಕೆನ ಸಮಸ್ಯೆಯನ್ನ ಬಗೆಹರಿಸುವುದಿಲ್ಲ. ಸ್ಥಿರ ವಿನಿಮಯ ದರದಲ್ಲಿ ಅತಿಯಾದ ಸರ್ಕಾರದ ಹಸ್ತಕ್ಷೇಪ ಇರುವುದರಿಂದ ಇಲ್ಲಿ ವಿನಿಮಯ ದರ ಸ್ಥಿರತೆ ವಿಚಾರಕ್ಕೆ ಅತಿಯಾದ ಒತ್ತನ್ನ ನೀಡಿ ಪಾವತಿ ಸಲ್ಲಿಕೆನ ಸಮಸ್ಯೆಯನ್ನ ಉಪೇಕ್ಷಿಸುವಂತ ಸಂಭವ ಬಹಳ ಹೆಚ್ಚಾಗಿ ಕಂಡು ಬರ್ತದೆ. ಹೀಗಾಗಿ ಅದರ ಸಮಸ್ಯೆಯನ್ನ ಬಗೆಹರಿಸಲು ಈ ಸ್ಥಿರ ವಿನಿಮಯ ದರದಿಂದ ಸಾಧ್ಯ ಆಗುವುದಿಲ್ಲ. ಇಷ್ಟು ವಿದ್ಯಾರ್ಥಿಗಳೇ, ಸ್ಥಿರ ವಿನಿಮಯ ದರ ಅಂದ್ರೇನು, ಸ್ಥಿರ ವಿನಿಮಯ ದರದ ಅರ್ಥ ಮತ್ತು ಸ್ಥಿರ ವಿನಿಮಯ ದರದಿಂದ ಆಗುವಂತ ಪರವಾದ ಅಥವಾ ಅನುಕೂಲಗಳು ಮತ್ತು ಸ್ಥಿರ ವಿನಿಮಯ ದರದ ವಿರುದ್ಧವಾದಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಹಂಚಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ಇದು ನಿಮ್ಮ ಎಕ್ಸಾಮ್ಗೆ ಮಾತ್ರದ 15 ಅಂಕ ಅಥವಾ 10 ಅಂಕದ ಪ್ರಶ್ನೆ ಕಂಪಲ್ಸರಿ ಕೇಳ್ತಾರೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.